ರೀಸೆಂಟ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸಂಜಯ್ ಮಲ್ಹೋತ್ರಾ ಅವ್ರನ್ನ RBI ಗವರ್ನರ್ ಆಗಿ ಅಪಾಯಿಂಟ್ ಮಾಡಿದೆ. ಇವರು ಈ ಥರ ಅಪಾಯಿಂಟ್ ಆಗ್ತಾ ಇರೋ 26th ಗವರ್ನರ್. ಸಂಜಯ್ ಮಲ್ಹೋತ್ರಾ ಅವರು 1990 ಬ್ಯಾಚ್ನ IAS ಆಫೀಸರ್ ಆಗಿದ್ದಾರೆ. ಈ ಹಿಂದೆ ಅವರು ರೆವಿನ್ಯೂ ಸೆಕ್ರೆಟರಿ ಹಾಗೂ ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ರೆಟರಿ ಆಗಿ ಸರ್ವ್ ಮಾಡಿದ್ರು. RBI ಗವರ್ನರ್ ಹೇಗೆ ಅಪಾಯಿಂಟ್ ಆಗ್ತಾರೆ ಅಂತ ಹೇಳಿದ್ರೆ ಥ್ರೂ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ RBI ಆಕ್ಟ್ 1934 ಮೂಲಕ. ಇದಕ್ಕೆ ಫೈನಾನ್ಷಿಯಲ್ ಸೆಕ್ಟರ್ ರೆಗ್ಯುಲೇಟರಿ ಅಪಾಯಿಂಟ್ಮೆಂಟ್ ಅಂಡ್ ಸರ್ಚ್ ಕಮಿಟಿ ಅಂತ ಒಂದು ಕಮಿಟಿ ಇರುತ್ತೆ. ಅವರು ಕ್ಯಾಬಿನೆಟ್ ಸೆಕ್ರೆಟರಿಗೆ ಪಾಸಿಬಲ್ ಕ್ಯಾಂಡಿಡೇಟ್ಸ್ ದ ಲೀಸ್ಟ್ನ ಕೊಡ್ತಾರೆ. ಈ ಲೀಸ್ಟಿಂದ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ಕ್ಯಾಬಿನೆಟ್ ಅವರು ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಡ್ತಾರೆ. ಇಟ್ ವಿಲ್ ಬಿ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. RBI ಗವರ್ನರ್ನ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹಾಗೂ ಟೆನ್ಯೂರ್ ಏನು ಅಂತ ನೋಡೋದಾದ್ರೆ, ಎಲಿಜಿಬಿಲಿಟಿ RBI ಆ್ಯಕ್ಟಲ್ಲಿ ಮೆನ್ಷನ್ ಆಗಿಲ್ಲ. ಆದರೆ ಸೀನಿಯರ್ ಬ್ಯೂರೋಕ್ರಾಟ್ಸ್, ಎಕನಾಮಿಸ್ಟ್, ಬ್ಯಾಂಕಿಂಗ್ ಪ್ರೊಫೆಷನಲ್ಸ್, ಎಕ್ಸ್ಪೀರಿಯನ್ಸ್ ಇರೋರನ್ನ ಇಲ್ಲಿ ಅಪಾಯಿಂಟ್ ಮಾಡ್ತಾ ಇರ್ತಾರೆ. ಯೂಶುವಲಿ IAS ಆಫೀಸರ್ ಇದುವರೆಗೂ ಜಾಸ್ತಿ ಟೈಮಲ್ಲಿ ಹಾಕಿದ್ದಾರೆ. ಹಾಗೂ ಟೆನ್ಯೂರ್ ಕೂಡ ಚೇಂಜ್ ಆಗ್ತಾನೆ ಬಂದಿದೆ. ಆಯಾ ಕಾಲಕ್ಕೆ ಆಯಾ ಗೌರ್ಮೆಂಟ್ ಏನು ಡಿಸಿಷನ್ ತಗೊಳ್ತಾರೆ ಫೈನಲ್ ಆಗಿರುತ್ತೆ. ಈ ಮುಂಚೆ ಎಲ್ಲ 5 years ಟರ್ಮ್ ಇತ್ತು. ನೆಕ್ಸ್ಟ್ ಅದನ್ನು 3 years ಮಾಡಿದ್ರು. ನಂತರ 3 years ಪ್ಲಸ್ ಎಕ್ಸ್ಟೆನ್ಷನ್ ಆಫ್ 2 years ಅಂತ ಹೇಳಿ ಮಾಡಿದ್ರು. ಸೊ ಈಗ ಸದ್ಯಕ್ಕೆ 3 years ಅಂತ ಅನ್ಕೋಬಹುದು. ಸಂಜಯ್ ಮಲ್ಹೋತ್ರಾ ಅವ್ರನ್ನ ಅಪಾಯಿಂಟ್ ಮಾಡಿರೋದು 3 year ಟೆನ್ಯೂರ್ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಬೇಕು 3 years ಆದಮೇಲೆ ಎಕ್ಸ್ಟೆನ್ಷನ್ ಮಾಡ್ತಾರಾ ಇಲ್ವಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅದ್ವಾ ಅಕಾಡೆಮಿ.